ಪ್ರೀತಿಯ ಬಂಧುಗಳೇ ನಮಸ್ಕಾರ. ಅಕ್ಷರ ವ್ಲಾಗಿಗೆ ಸ್ವಾಗತ. ಇಂದು ನಮ್ಮ ಪಯಣ ಸುತ್ತಲೂ ಹಚ್ಚ ಹಸುರಿನ ರಾಶಿಗಳ ಮಧ್ಯೆ ಎತ್ತರದ ಗುಡ್ಡದಲ್ಲಿ ಭವ್ಯವಾಗಿ ವಿರಾಜಮಾನವಾಗಿ ನಿಂತಿರುವಂತಹ ಶ್ರೀಕೃಷ್ಣ ಧ್ಯಾನ ಮಂದಿರಕ್ಕೆ. ಇದು ಮಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರವಿರುವ ಮುಡಿಪು ಗ್ರಾಮದಲ್ಲಿದೆ. ಪುರಿ ಜಗನ್ನಾಥ ಮಂದಿರವನ್ನು ಹೋಲುವ ವಾಸ್ತುಶೈಲಿಯ ಶ್ರೀಕೃಷ್ಣ ಧ್ಯಾನ ಮಂದಿರವು ಗೋವರ್ಧನಗಿರಿಯಲ್ಲಿ ತಲೆ ಎತ್ತಿ ಶಾಂತಿ, ನೆಮ್ಮದಿ, ಧ್ಯಾನ ಬಯಸುವ ಪ್ರವಾಸಿಗರನ್ನು ಸೆಳೆಯುವ ಆಕರ್ಷಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಗರ್ಭಗುಡಿ ಮಾದರಿಯಲ್ಲಿ 300 ಅಡಿ ಎತ್ತರದ ಬೃಹತ್ ಗೋಪುರವಿದೆ. ಇಲ್ಲಿ ಶಾಂತ ರೂಪದಲ್ಲಿ ನಿಂತಿರುವ ಶ್ರೀಕೃಷ್ಣನ ಅಮೃತಶಿಲೆಯ ಮೂರ್ತಿ ಇದ್ದು, ಇಲ್ಲಿ ಯಾರು ಬೇಕಾದರೂ ಬಂದು ಧ್ಯಾನ ಮಾಡಬಹುದು. ಈ ಧ್ಯಾನ ಕೇಂದ್ರವು ಸಾರ್ವತ್ರಿಕ ಶಾಂತಿ ಮತ್ತು ವಿವಿಧ ಧರ್ಮಗಳ ಏಕೀಕರಣದ ಸಂಕೇತವಾಗಿ ನಿಂತಿದೆ. ಈ ಕೇಂದ್ರವು ಸಮುದ್ರ ಮಟ್ಟದಿಂದ ಸುಮಾರು 650 ಅಡಿ ಎತ್ತರದಲ್ಲಿದೆ ಮತ್ತು ಬೆಟ್ಟದ ಸಾಲುಗಳು ಮತ್ತು ಅರೇಬಿಯನ್ ಸಮುದ್ರದ ಅದ್ಭುತ ನೋಟವನ್ನು ನೀಡುತ್ತದೆ. ಭುವನೇಶ್ವರದ ಲಿಂಗರಾಜ ದೇವಸ್ಥಾನದ ವಾಸ್ತುಶೈಲಿಯಿಂದ ಪ್ರೇರಿತವಾದ ಶ್ರೀಕೃಷ್ಣ ಧ್ಯಾನ ಕೇಂದ್ರವು 2.25 ಎಕರೆ ಪ್ರದೇಶದಲ್ಲಿದೆ. ನಿಸರ್ಗದೊಂದಿಗೆ ಸಾಮರಸ್ಯದ ಮಿಶ್ರಣಕ್ಕಾಗಿ ಕಟ್ಟಡವನ್ನು ಉಕ್ಕು ಮತ್ತು ಗಾಜಿನಿಂದ ನಿರ್ಮಿಸಲಾಗಿದೆ. ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅವರ ಮಾತಿನಲ್ಲಿ, ಧ್ಯಾನ ಮತ್ತು ಯೋಗದ ಪ್ರವಚನದ ಮೂಲಕ ಸಾರ್ವತ್ರಿಕ ನಾಗರಿಕತೆಯ ನಿರ್ಮಾಣವನ್ನು ಕೇಂದ್ರವು ಗುರಿಯಾಗಿಸಿಕೊಂಡಿದೆ. ಭಗವದ್ಗೀತೆಯ ಶ್ಲೋಕಗಳು ಮತ್ತು ಮಹಾತ್ಮ ಗಾಂಧಿ, ಮದರ್ ತೆರೇಸಾ, ಆಲ್ಬರ್ಟ್ ಐನ್ಸ್ಟೈನ್ ಮುಂತಾದ ಹೆಸರಾಂತ ವ್ಯಕ್ತಿಗಳ ಉಲ್ಲೇಖಗಳು ಕ್ಯಾಂಪಸ್ ಅನ್ನು ಅಲಂಕರಿಸುತ್ತವೆ. ಇಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ಗೌತಮ ಬುದ್ಧನೊಂದಿಗೆ 4 ಆಧ್ಯಾತ್ಮಿಕ ನಾಯಕರ ಪ್ರತಿಮೆಗಳನ್ನು ಹೊರಗೆ ಇರಿಸಲಾಗಿದೆ.
ಶ್ರೀಕೃಷ್ಣ ಧ್ಯಾನ ಮಂದಿರದ ಕೆಳ ಅಂತಸ್ತಿನಲ್ಲಿ ವಸ್ತು ಸಂಗ್ರಹಾಲಯವಿದ್ದು, ವಿಶೇಷವಾಗಿ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಸ್ತುಗಳು ಇಲ್ಲಿಯ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿ ಯಕ್ಷಗಾನ, ಕಂಬಳ, ತುಳುನಾಡಿನಲ್ಲಿ ಕೃಷಿಗಾಗಿ ಉಪಯೋಗಿಸುತ್ತಿದ್ದ ಹಳೆಯ ಮರದ ಉಪಕರಣಗಳು, ಮರದ ಪಾತ್ರೆಗಳು, ಪಿಂಗಾಣಿ ಪಾತ್ರೆಗಳು, 1951ರಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ರಾಣಿ ಚೆನ್ನಮ್ಮ ಅರ್ಪಿಸಿದಂತಹ ರಥ, ಸರೋಜಿನಿ ನಾಯ್ಡು ಅವರು ಉಪಯೋಗಿಸುತ್ತಿದ್ದ ಚೆಸ್ ಟೇಬಲ್, ಹಳೆಯ ಮರದ ಸೀರೆ ಪೆಟ್ಟಿಗೆಗಳು, ನಗದು ಪೆಟ್ಟಿಗೆಗಳು, ಥೈಲ್ಯಾಂಡ್ನ ಮಲಗುವ ಬುದ್ಧನ ಪ್ರತಿಮೆ, ವಿಶ್ವದಾದ್ಯಂತದ ಅಂಚೆ ಚೀಟಿಗಳು ಮತ್ತು ನಾಣ್ಯ ಸಂಗ್ರಹಗಳು, ಒಂದೇ ಮರದ ತುಂಡಿನಿಂದ ಕೆತ್ತಲಾಗಿರುವ ಕೃಷ್ಣನ ಮೂರ್ತಿ ಮತ್ತು ಮೊಸಳೆಯ ಕಲಾಕೃತಿಗಳು ಮತ್ತು ಅನೇಕ ಅತ್ಯುತ್ತಮ ಸಂಗ್ರಹಗಳು ತುಳುನಾಡ ಸಿರಿ ವಸ್ತು ಸಂಗ್ರಹಾಲಯದಲ್ಲಿದೆ. ಈ ವಸ್ತು ಸಂಗ್ರಹಾಲಯದ ವಾರದ ರಜೆ ಸೋಮವಾರವಾಗಿದ್ದು, ಪವಾಡ ಬೆಟ್ಟದಲ್ಲಿರುವ ಈ ಧ್ಯಾನ ಮಂದಿರಕ್ಕೆ ಭೇಟಿ ನೀಡಲು 30 ರೂಪಾಯಿ ಮತ್ತು ವಸ್ತು ಸಂಗ್ರಹಾಲಯಕ್ಕೆ 50 ರೂಪಾಯಿ ಟಿಕೆಟ್ ಶುಲ್ಕವನ್ನು ಪಾವತಿಸಬೇಕು. ಶ್ರೀಕೃಷ್ಣ ಧ್ಯಾನ ಮಂದಿರ ಮತ್ತು ಸುತ್ತಮುತ್ತ ತುಂಬ ಸ್ವಚ್ಛವಾಗಿದ್ದು, ಉತ್ತಮ ರೀತಿಯಾಗಿ ಮೇಂಟೈನ್ ಮಾಡುತ್ತಾ ಬಂದಿದ್ದಾರೆ. ಇಲ್ಲಿ ಅಪರೂಪದ ಅನೇಕ ರೀತಿಯ ಹೂವಿನ ಗಿಡಗಳನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ಇರಿಸಲಾಗಿದೆ. ಕೇಂದ್ರವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು 600 ಆಸನಗಳ ಬಯಲು ಮಂದಿರ, ಕಾನ್ಫರೆನ್ಸ್ ಹಾಲ್ ಮತ್ತು ಸಂದರ್ಶಕರಿಗೆ ಉತ್ತಮ ಕೊಠಡಿಗಳನ್ನು ಹೊಂದಿದೆ.
ಮಂಗಳೂರಿನ ಪರಿಸರದಲ್ಲಿ ಇಂತಹ ನಿಶಬ್ದವಾದ ಶಾಂತಿಯ ತಾಣ ಸಿಗುವುದು ಅಪರೂಪವಾಗಿದ್ದು, ಇಂತಹ ಸುಂದರವಾದ ತಾಣಗಳನ್ನು ನಿಮ್ಮ ಮಕ್ಕಳೊಂದಿಗೆ, ಸಂಬಂಧಿಕರೊಂದಿಗೆ ಜೊತೆಯಾಗಿ ಭೇಟಿ ನೀಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಂದನೆಗಳು.